ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 83, 83ನೇ ಕೀರ್ತನೆ. ಕೀರ್ತನೆ 83ನೇ ಅಧ್ಯಾಯ ಆಸಾಫನ ಕೊನೆ ಕೀರ್ತನೆಯಾಗಿದೆ. ಈಗಾಗಲೇ ಕೀರ್ತನೆಗಳು 150 ಅಧ್ಯಾಯಗಳಿವೆ. ಅದರಲ್ಲಿ 70 ಕೀರ್ತನೆಗಳನ್ನು ದಾವೀದನು ಬರೆದದ್ದು. ದಾವೀದನೆಂದರೆ ಪ್ರಿಯನು. ಮತ್ತು ಅದರಲ್ಲಿ ನಾವು ನೋಡುವಾಗ ಆಸಾಫನು ಎರಡನೇದಾಗಿ, ಫಸ್ಟು ದಾವೀದನು 50 ಕೀರ್ತನೆ ಅಥವಾ 70 ಕೀರ್ತನೆಗಳು. 150 ಕೀರ್ತನೆಗಳಲ್ಲಿ 70, ಅರ್ಧಕ್ಕೆ ಅರ್ಧ. ದಾವೀದನ ನಂತರ ಇನ್ನು ಸ್ವಲ್ಪ ಹೆಚ್ಚಾಗಿ ಕೀರ್ತನೆಗಳನ್ನು ಬರೆದದ್ದು ಅಂದರೆ ಆಸಾಫನು ನಾವು ನೋಡುವಾಗ ಅವನು 12 ಕೀರ್ತನೆಗಳನ್ನು ಬರೆದಿರ್ತಾನೆ. 50ನೇ ಕೀರ್ತನೆಯನ್ನು ಒಳಗೊಂಡು 50 ಪ್ಲಸ್ ಇನ್ನೊಂದು 11, ಇದು ಕೊನೆಯ ಒಂದು ಕೀರ್ತನೆ, 83ನೇ ಕೀರ್ತನೆ, ಆಸಾಫನ ಕೀರ್ತನೆ. ಮತ್ತು ಅದಲ್ಲದೆ ಆಸಾಫ್ ಅಂತ ಹೇಳಿದರೆ ಸಂಗ್ರಹಿಸುವನು. ದೇವರ ವಾಕ್ಯವನ್ನು 12 ಕೀರ್ತನೆಗಳನ್ನು ಸಂಗ್ರಹಿಸಿದಂಥ ವ್ಯಕ್ತಿ ಈ ಆಸಾಫನು. ಮತ್ತು ಕೋರಾಹಿಯರು ಅಂದರೆ ಕೋರಾಹನ ಮಕ್ಕಳು, ಅವರು ಒಂದು 10 ಕೀರ್ತನೆಗಳನ್ನು ಬರೆದಿದ್ದಾರೆ. ಅದಾದ ನಂತರ ಸೊಲೊಮೋನನು 2 ಕೀರ್ತನೆಗಳು, ಮತ್ತು ಮೋಶೆಯ ಒಂದು ಕೀರ್ತನೆ, ಈತಾನನು ಒಂದು ಕೀರ್ತನೆ, ಮತ್ತು ಹೇಮಾನನು ಒಂದು ಕೀರ್ತನೆ. ಈ ರೀತಿಯಾಗಿ ಸುಮಾರು 100 ಕೀರ್ತನೆಗಳನ್ನು ವಿವಿಧ ವ್ಯಕ್ತಿಗಳು ಬರೆದಿದ್ದಾರೆ. ಆದರೆ ಉಳಿದಂಥ 50 ಕೀರ್ತನೆಗಳನ್ನು ಯಾರು ಬರೆದಿದ್ದಾರೆ ನಮಗೆ ಗೊತ್ತಿಲ್ಲ. ಅನಾಮಧೇಯ, ಅನಾನಿಮಸ್, ಯಾರೇ ಬರೆದಿದ್ದರೂ ಪವಿತ್ರ ಆತ್ಮನು ಬರೆದಿದ್ದಾನೆ ಎಂಬುದಾಗಿ ತಿಳ್ಕೊಂಡು ನಾವು ಓದಬೇಕಷ್ಟೇ. ಆನಂತರ ಪರಲೋಕ ಹೋದ್ಮೇಲೆ ನಮಗೆ ಗೊತ್ತಾಗ್ತದೆ ಯಾರ್ಯಾರು ಯಾವ ಕೀರ್ತನೆಗಳನ್ನು 50 ಕೀರ್ತನೆಗಳಲ್ಲಿ ಬರೆದಿದ್ದಾರೆ ಎಂಬುದಾಗಿ. ಸರಿ, 83ನೇ ಕೀರ್ತನೆಯನ್ನು ನಾವು ನೋಡುವಾಗ ಇದು ಆಸಾಫನ ಕೊನೆ ಕೀರ್ತನೆಯಾಗಿದೆ. ಮತ್ತು ಅವನ ಪ್ರಾರಂಭ ಈ ಕೀರ್ತನೆಯಲ್ಲಿ ಸಾಮ್ 83 ವರ್ಸ್ 1, 83:1, ದೇವರೇ ಸುಮ್ಮನಿರಬೇಡ. ಕೆಲವು ಸಾರಿ ದೇವರು ಏನಾದರೂ ಪ್ರಾರ್ಥನೆಗೆ ಉತ್ತರ ಕೊಡದಿದ್ದರೆ ದೇವರು ಸುಮ್ಮನೆ ಇದ್ದ ಹಾಗೆ ನಮಗೆ ಅನಿಸ್ಬಿಡ್ತದೆ. ದೇವರೇ ಸುಮ್ಮನಿರಬೇಡ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ. ಕೀರ್ತನೆಗಾರನು, ಅದರಲ್ಲಿಯೂ ಆಸಾಫನು ದೇವರನ್ನು ಸ್ವಾಮಿ ಎಂಬುದಾಗಿ ಕರೆಯುವಂಥದ್ದು ಬಹಳ ಆಶ್ಚರ್ಯ. ಯಾಕಂತೇಳಿದರೆ 79ನೇ ಕೀರ್ತನೆಯಲ್ಲಿ 12ನೇ ವಚನ, ಸ್ವಾಮಿಯೇ ನಿನ್ನನ್ನು ನಿಂದಿಸಿದ ಸುತ್ತಣ ಜನಾಂಗಗಳ ಉಡಿಲಲ್ಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. 3000 ವರ್ಷಗಳ ಹಿಂದೆ ಬರೆದಂಥ ಕೀರ್ತನೆಗಳನ್ನು ನಾವು ಅಧ್ಯಯನ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಕೂಡ ದೇವರೇ ಅಂತ ಸ್ಟಾರ್ಟ್ ಮಾಡಿ, ನಿಶ್ಚಿಂತನಾಗಿ ಮೌನದಿಂದಿರಬೇಡ ಸ್ವಾಮಿ ಎಂಬುದಾಗಿ ಆಸಾಫನು ದೇವರನ್ನು ಕೇಳಿಕೊಳ್ತಾನೆ, ಬೇಡಿಕೊಳ್ತಾನೆ. ಆನಂತರ 2ನೇ ವಚನದಲ್ಲಿ, ನೋಡು ನಿನ್ನ ಶತ್ರುಗಳು ಘೋಷಿಸುತ್ತಾರೆ, ನಿನ್ನ ದ್ವೇಷಿಗಳು ತಲೆ ಎತ್ತಿದ್ದಾರೆ. ಆ ರೀತಿಯಾಗಿ ಹೇಳಿಬಿಟ್ಟು ಅವರು ನಿನ್ನ ಪ್ರಜೆಗಳಿಗೆ ವಿರೋಧವಾಗಿ ಒಳಸಂಚು ಮಾಡಿದ್ದಾರೆ ಎಂಬುದಾಗಿ. ಇಡೀ ಕೀರ್ತನೆಯಲ್ಲಿ ಇರುವಂಥ ವಿಷಯಗಳನ್ನು ನಾವು ನೋಡುವಾಗ, ಮೊದಲನೇ ವ್ಯಕ್ತಿ ದೇವರು, ಎರಡನೇ ವ್ಯಕ್ತಿ ಮೆಸ್ಸಿಯನ್ ಅಥವಾ ಕ್ರಿಸ್ತನ್, ಮೂರನೇ ವ್ಯಕ್ತಿ ಪವಿತ್ರಾತ್ಮ, ನಾಲ್ಕನೇ ವ್ಯಕ್ತಿ ಅಥವಾ ನಾಲ್ಕನೇ ವಿಷಯ ಧರ್ಮಶಾಸ್ತ್ರ, ಐದನೇ ವ್ಯಕ್ತಿ ಅಥವಾ ಐದನೇ
ವಿಷಯ ದೇವಾಲಯ. 6ನೇದಾಗಿ ದೇವರ ನಾಮ. 7ನೇದಾಗಿ ದೇವರ ಪ್ರಜೆಗಳು. 8ನೇದಾಗಿ ದಾವಿದನು. 9ನೇದಾಗಿ ಸೊಲೊಮೋನನು ಅಥವಾ ಮೋಶೆ. ಈ ರೀತಿಯಾಗಿ ಭಕ್ತಾದಿಗಳು, ಇಸ್ರಾಯೇಲರ ಚರಿತ್ರೆ ಮತ್ತು ಅನ್ಯಜನರು ಅಥವಾ ಯಹೂದ್ಯರಲ್ಲದವರು. ಈ ರೀತಿಯಾಗಿ ನಾವು ವಿವಿಧ ಅಂಶಗಳನ್ನು ನಾವು ನೋಡ್ಕೊಳ್ತೇವೆ ಕೀರ್ತನೆಯಲ್ಲಿ. ಅದರಲ್ಲಿ ಮುಖ್ಯವಾದಂಥ ಕೆಲವು ವಿಷಯಗಳು ಏನಂತ ಹೇಳಿದರೆ ಉಪದೇಶ, ಸ್ತೋತ್ರ, ಸ್ತುತಿ, ಆರಾಧನೆ, ಕೃತಜ್ಞತೆ, ಪ್ರತಿಕಾರ, ಉದ್ವೇಗ ವ್ಯಕ್ತಪಡಿಸುವಿಕೆ, ಈ ರೀತಿಯಾಗೆಲ್ಲ ಕೆಲವು ವಿಷಯಗಳನ್ನು ನಾವು ನೋಡಿಕೊಳ್ತಿದ್ದೇವೆ. 83ನೇ ಕೀರ್ತನೆ ಮತ್ತು 3ನೇ ವಚನದ 2ನೇ ಭಾಗದಲ್ಲಿ ನಿನ್ನ ಮರೆ ಹೊಕ್ಕವರನ್ನು ಕೆಡಿಸಬೇಕೆಂದು ಅಥವಾ ನಾಶ ಮಾಡಬೇಕೆಂದು ಆಲೋಚಿಸಿ ಏನಂತ ಹೇಳ್ತಾರೆ? ಬನ್ನಿರಿ, ಅವರು ಜನಾಂಗವಾಗಿ ಉಳಿಯದಂತೆಯೂ ಇಸ್ರಾಯೇಲ್ ಎಂಬ ಹೆಸರು ಅಳಿದು ಹೋಗುವಂತೆ ಅವರನ್ನು ಸಂಹರಿಸೋಣ. ಈಗ ಕೂಡ ಇಂದು ಪ್ರಸ್ತುತ ಇಸ್ರಾಯೇಲ್ ಎಂಬುದಾಗಿ ಒಂದು ದೇಶ ಭೂಲೋಕದಲ್ಲಿ, ಭೂಮಿಯಲ್ಲಿದೆ. ದಿನಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಮತ್ತು ಟಿ ವಿಯಲ್ಲಿ ಕೂಡ ಅನೇಕ ಬಾರಿ, ವಾರಕ್ಕೊಂದು ಸಾರಿ ಆದರೂ, 2 ವಾರಕ್ಕೊಂದು ಸಾರಿ ಆದರೂ, ಕನಿಷ್ಠ ಪಕ್ಷ ತಿಂಗಳಿಗೊಂದು ಸಾರಿ ಆದರೂ ಇಸ್ರಾಯೇಲ್, ಇಸ್ರೇಲ್, ಇಸ್ರೇಲ್, ಯೆರೂಸಲೇಮ್ ಎಂಬಂಥ ಸುದ್ದಿ, ಅಲ್ಲಿ ನಡೀತಾ ಇರುವಂಥ ಘಟನೆಗಳು, ಯುದ್ಧಗಳು, ತೀರ್ಮಾನಗಳು, ರಾಜಕೀಯ ಮುಖ್ಯಾಂಶಗಳು, ಇವೆಲ್ಲವನ್ನು ನಾವು ಮಾಧ್ಯಮಗಳಲ್ಲಿ ಇಂದು ಕೇಳಿಸ್ಕೊಳ್ತಾ ಇದ್ದೇವೆ. ಇದು 3000 ವರ್ಷಗಳ ಹಿಂದೆ ಕೂಡ ಇದ್ದಂಥ ವಿಷಯ. ಆದರೆ ಅಂದು ಏನಿತ್ತು ಅದೇ ವಿಷಯ 3000 ವರ್ಷಗಳ ನಂತರ ಕೂಡ ಇರುವಂಥದ್ದನ್ನು ಕೀರ್ತನೆ 83:4 ಈ ರೀತಿಯಾಗಿದೆ. ಬನ್ನಿರಿ. ಕೆಲವು ದೇಶಗಳು ಆ ರೀತಿಯಾಗಿ ಹೇಳ್ತಾರೆ, ನಾವು ಒಟ್ಟುಗೂಡೋಣ, ಎಲ್ಲರೂ ಸೇರೋಣ ಅಂತ ಕೆಲವು ರಾಷ್ಟ್ರಗಳು. ಯಾಕೆ? ಅವರು ಅಂದರೆ ಇಸ್ರಾಯೇಲರು. ಯಾಕೆ ಇವರು ಸೇರಿದ್ದಾರೆ? ಅವರು ಇಸ್ರಾಯೇಲರು ಜನಾಂಗವಾಗಿ ಉಳಿಯದಂತೆ ಒಂದು ರಾಷ್ಟ್ರವಾಗಿ ಇರಬಾರ್ದು. ಆಮೇಲೆ ಅದೇ 4ನೇ ವಚನ ಕೀರ್ತನೆ 83:4 ಇಸ್ರಾಯೇಲ್ ಎಂಬ ಹೆಸರು ಅಳಿದು ಹೋಗಬೇಕು. 3000 ವರ್ಷಗಳ ಹಿಂದೆ ಆಸಾಫನ ಕಾಲದಲ್ಲಿ ಹೇಗಿತ್ತೋ ಹಾಗೆಯೇ ಇಂದು ಕೂಡ ಇರುವಂಥದ್ದನ್ನು ದಿನಪತ್ರಿಕೆಯಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಇಸ್ರಾಯೇಲ್ ಅಥವಾ ಇಸ್ರೇಲ್ ಎಂಬಂಥ ದೇಶಕ್ಕೆ ವಿರುದ್ಧವಾಗಿ ಇತರ ಜನಾಂಗಗಳು, ರಾಷ್ಟ್ರಗಳು ಹೋರಾಡ್ತವೆ. ಇಸ್ರಾಯೇಲ್ ಹೆಸರೇ ಇರಬಾರ್ದು ಎಂಬುದಾಗಿ ಅದನ್ನೇ ದೇವರ ವಾಕ್ಯದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಆ ರೀತಿಯಾಗಿ ಇಸ್ರಾಯೇಲ್ ಇರಬಾರ್ದಂಥ ಇಸ್ರಾಯೇಲ್ಗೆ ಅಥವಾ ಇಸ್ರೇಲ್ಗೆ ವಿರುದ್ಧವಾಗಿ ಹೋರಾಡಿದಂಥ 10 ರಾಷ್ಟ್ರಗಳ ಬಗ್ಗೆ ಅಥವಾ 10ಕ್ಕಿಂತಲೂ ಹೆಚ್ಚು ರಾಷ್ಟ್ರಗಳ ಪಟ್ಟಿಯನ್ನು ನಾವು ಇಲ್ಲಿ ಈ ಕೀರ್ತನೆಯಲ್ಲಿ ನೋಡ್ಕೊಳ್ತೇವೆ. ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧ ಮಾಡಿದಂಥವರು, ಅವರ ಮೇಲೆ ಗೆಲ್ಲಲಿಕ್ಕೆ ಯತ್ನಿಸಿದಂಥವರು, ಸ್ವಲ್ಪ ಮಟ್ಟಿಗೆ ಗೆದ್ದಂಥವರು, ಹೆಚ್ಚಿನ ಅಂಶ ಸೋತಂಥವರು, ಹೋರಾಟ ಮಾಡಿದಂಥವರು, ಹೀಯಾಳಿಸಿದಂಥವರು ಯಾರ್ಯಾರೆಂಬುದಾಗಿ ನೋಡುವಾಗ, ಮೊದಲನೇದಾಗಿ 5ನೇ ವಚನದಲ್ಲಿ ಕೀರ್ತನೆ 83:5ನೇ ವಚನದಲ್ಲಿ ಏನಂತಿದೆ? ಎದೋಮ್ಯರು, ಈಡೋಮೈಟ್ಸ್. 2ನೇದಾಗಿ ಇಸ್ಮಾಯೇಲ್ಯರ ಪಾಳೆಯಗಳವರು, ಇಸ್ಮಾಯೇಲ್ಯರು. ಇವರು ಕೂಡ ಒಂದು ರೀತಿಯಿಂದ ಸಂಬಂಧಿಕರೇ. ಯಾಕೋಬನು, ಇಸಾಕನ ಮಕ್ಕಳು ಇಬ್ಬರು. ಇಸಾಕನ ಮಕ್ಕಳು ಅಬ್ರಹಾಂ, ಇಸಾಕ್, ಯಾಕೋಬ. ಅಬ್ರಹಾಮನು, ಅವನ ಮಗ ಇಸಾಕನು, ಇಸಾಕನಿಗೆ ಇಬ್ಬರು ಪುತ್ರರು. ಮೊದಲನೆಯವನು ಏಸಾವನು, ಅನಂತರ ಯಾಕೋಬನು. ಏಸಾವಿನಿಂದ ಬಂದಂಥವರು ಎದೋಮ್ಯರು ಮತ್ತು ಯಾಕೋಬನಿಂದ ಬಂದಂಥವರು ಇಸ್ರಾಯೇಲರು. ಅದಕ್ಕಿಂತ ಮುಂಚೆ ಅಬ್ರಹಾಮನ ಮುಖಾಂತರವಾಗಿ ಅಥವಾ
ಆ ಹಾಗರಳ ಮುಖಾಂತರವಾಗಿ ಬಂದಂಥ ಇಷ್ಮಾಯೇಲ್ ಎಂಬ ವ್ಯಕ್ತಿ, ಈ ಎದೋಮ್ಯರು ಇಷ್ಮಾಯೇಲ್ಯರು ಎರಡು ದೇಶದವರು ಅಬ್ರಹಾಮನಿಂದಲೇ, ಮೂಲ ಪಿತನಾದ ಅಬ್ರಹಾಮನಿಂದಲೇ ಬಂದಂಥವರು. ಎದೋಮ್ಯರು ಇಸ್ರಾಯೇಲ್ರು, ಮೋವಾಬ್ಯರು, ಹಗ್ರಿಯರು 5ನೇ ವಚನ, ಗೆಬಾಲ್ಯರು, ಅಮ್ಮೋನಿಯರು, ಅಮಲೇಕ್ಯರು, ಫಿಲಿಸ್ಟಿಯರು, ಥೂರ್ ಸಂಸ್ಥಾನದವರು, ಇವರೆಲ್ಲ 8 ಅಥವಾ 9 ರಾಷ್ಟ್ರದವರು ಒಟ್ಟಾಗಿ ಏಕ ಮನಸ್ಸಿನಿಂದ ಕೂಡಿದ್ದಾರೆ. ಇವರೆಲ್ಲರೂ ಬೇರೆ ಬೇರೆ ದೇಶದವರಾದರೆ ಅವರಿಗೆ ಒಂದು ಗುರಿ, ಒಂದು ದಿಕ್ಕು, ಒಂದು ಉದ್ದೇಶ. ಏನು? ಇಸ್ರಾಯೇಲ್ ಎಂಬ ಹೆಸರೇ ಭೂಮಿಯಲ್ಲಿರಬಾರ್ದು, ಅವರನ್ನು ಜನಾಂಗವಾಗಿ ಉಳಿಸಬಾರ್ದು ಎಂಬಂಥ ಒಂದು ಗುರಿ ಇವರಿಗಿತ್ತು. ಇವರೆಲ್ಲ ಏಕ ಮನಸ್ಸಿನಿಂದ ಕೂಡಿ ಇಸ್ರಾಯೇಲಿಗೆ ವಿರುದ್ಧವಾಗಿ ಎದ್ದಿದ್ದಾರೆ ನಿಜ. ಆದರೆ ಕೀರ್ತನೆಗಾರನು ಈ ಆಸಾಫನು 83ನೇ ಕೀರ್ತನೆಯಲ್ಲಿ ಹೇಳುವಂಥದ್ದು ಏನಂದರೆ, ಇವರೆಲ್ಲರೂ ಏಕ ಮನಸ್ಸಿನಿಂದ ಕೂಡಿ ನಿನಗೇ ವಿರೋಧವಾಗಿ ಒಳಸಂಚು ಮಾಡುತ್ತಾರಲ್ಲ ದೇವರೇ. ಇಸ್ರಾಯೇಲ್ರಿಗಲ್ಲ, ನಿನಗೆ ದೇವರೇ ವಿರುದ್ಧವಾಗಿದ್ದಾರೆ. ಯಾಕೆ ಈ ರೀತಿಯಾಗಿ ಹೇಳ್ತಾನೆ? ಅದನ್ನು ನಾವು ಜಕರ್ಯನ ಗ್ರಂಥ 2ನೇ ಅಧ್ಯಾಯದಲ್ಲಿ ನೋಡಿಕೊಳ್ಳಬಹುದು. ಬನ್ನಿರಿ ನಾವು ನೋಡೋಣ ಏನಂತಿದೆ ಜಕರ್ಯನ ಗ್ರಂಥದಲ್ಲಿ. ಜಕರ್ಯ ಎಂಬ ಪ್ರವಾದಿ 2ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಿದ್ದು ಬಹಳ ಆಶ್ಚರ್ಯವಾದಂಥ ಒಂದು ಮಾತಾಗಿದೆ. ಅದು ಏನೆಂಬುದಾಗಿ ನೋಡುವಾಗ ಈ ಒಂದು ಅಂದರೆ 83ನೇ ಕೀರ್ತನೆಯಲ್ಲಿ ಇದ್ದಂಥ ಯಾಕೆ ದೇವರಿಗೆ ವಿರುದ್ಧವಾಗಿ ಬಂದಿದ್ದಾರೆ ಎಂಬುದನ್ನು ನಾವು ನೋಡಿಕೊಳ್ತೇವೆ. 2:8 ದ ಬುಕ್ ಆಫ್ ಜಕರಾಯ ಚಾಪ್ಟರ್ 2 ವರ್ಸ್ 8, ನಿಮ್ಮನ್ನು ತಾಕುವವನು ಅಂದರೆ ಇಸ್ರಾಯೇಲರನ್ನು ತಾಕುವವನು ಅಥವಾ ಇಸ್ರಾಯೇಲನ್ನು ತಾಕುವವರು, ಅಟ್ಯಾಕ್ ಮಾಡುವಂಥವರು, ದಾಳಿ ಮಾಡುವವರು, ಯೆಹೋವನ ಕಣ್ಣು ಗುಡ್ಡನ್ನು ತಾಕುವವನಾಗಿದ್ದಾನೆ. ಜಕರ್ಯ 2:8. ಇನ್ನೊಂದು ರೀತಿಯಿಂದ ಹೇಳಬೇಕಾದ್ರೆ, ಇಸ್ರಾಯೇಲರನ್ನು ಯಾರಾದರೂ ಯುದ್ಧಕ್ಕೆ ಬಂದರೆ ದೇವರಿಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದ ಹಾಗೆ, ಅಷ್ಟೇ, ಸಿಂಪಲ್. ಅದಕ್ಕೆ ಕೀರ್ತನೆಗಾರನು ಇಲ್ಲಿ ಹೇಳುವಂಥ ಒಂದು ಮಾತು, ಅವರೆಲ್ಲರೂ ಇಸ್ರಾಯೇಲ್ ಎಂಬಂಥ ಹೆಸರೇ ಇರಬಾರ್ದು, ಆ ಜನಾಂಗವಾಗಿಯೇ ಉಳಿಬಾರ್ದು ಎಂಬುದಾಗಿ ಯುದ್ಧಕ್ಕೆ 9 ರಾಷ್ಟ್ರಗಳು ಸೇರಿ ಏಕ ಮನಸ್ಸಿಂದ ಬಂದಾಗ ಈ ಕೀರ್ತನೆಗಾರನು, ಈ ಆಸಾಫನು ದೇವರಿಗೆ ಪ್ರಾರ್ಥನೆ ಮಾಡಿ, ದೇವರೇ ಇವರೆಲ್ಲ ನಿನಗೆ ವಿರುದ್ಧವಾಗಿ ಯುದ್ಧಕ್ಕೆ ಬಂದಿದ್ದಾರೆ, ಒಳಸಂಚು ಮಾಡಿದ್ದಾರೆ. ಅವರೆಲ್ಲರೂ ಸೇರಿದ್ದಾಗ 7ನೇ ವಚನದಲ್ಲಿ ನೋಡುವಾಗ 83 ಕೀರ್ತನೆ 7ನೇ ವಚನದಲ್ಲಿ, ಅಶ್ಶೂರ್ಯರು ಇವರೊಡನೆ ಕೂಡಿಕೊಂಡು, ಅಶ್ಶೂರ್ಯದವರಿಗೆ ಹಾಗಾದರೆ 9 ರಾಷ್ಟ್ರಗಳು ಯುದ್ಧಕ್ಕೆ ಬರ್ತಾ ಇದ್ದಾರೆ, ಅವ್ರ ಜೊತೆಯಲ್ಲಿ ಈ 10ನೇ ರಾಷ್ಟ್ರ ಕೂಡ ಬಂದ್ಬಿಟ್ಟಿದೆ, ಅವರು ಕೂಡ ಬರ್ತಾ ಇದ್ದಾರಲ್ಲ. ಸೆಲಾ, ಸೆಲಾ ಅಂತ ಹೇಳಿದರೆ 71 ಸಾರಿ ಈ ಪದ ಸೆಲಾ ಎಂಬ ಪದವು ಕೀರ್ತನೆ 150 ಕೀರ್ತನೆಗಳಲ್ಲಿ 71 ಸಾರಿ ಇದು ಬರ್ತದೆ. ಅದರ ಅರ್ಥ ಸೆಲಾ ಅಂದರೆ ನಿತ್ಯವಾಗಿ, ಅದರ ಅರ್ಥ ಪುನರಾವರ್ತಿಸು, ಅದರ ಅರ್ಥ ಸ್ವಲ್ಪ ತಾಳು, ವಿಶ್ರಮಗೊಳ್ಳು, ಅದರ ಅರ್ಥ ಧ್ಯಾನಿಸು, ಅದರ ಅರ್ಥ ಸ್ವರವೆತ್ತು ಎಂಬುದಾಗಿ. 9ನೇ ವಚನ, ಕೀರ್ತನೆ 83 9ನೇ ವಚನ. ಆಸಾಫನ ಪ್ರಾರ್ಥನೆಯದು. ನೀನು ಅಂದರೆ ದೇವರಿಗೆ ಹೇಳ್ತಿದ್ದಾನೆ ಆಸಾಫನು, ಪ್ರವಾದಿಯಾದಂಥ ಆಸಾಫನು, ನೀನು ಮಿದ್ಯಾನ್ಯರನ್ನು ಸಂಹರಿಸಿದಂತೆ ಇವರನ್ನು ಸಂಹರಿಸು. ಯಾವ ರೀತಿಯಾಗಿ ಮಿದ್ಯಾನ್ಯರನ್ನು ನೀನು ಅಟ್ಯಾಕ್ ಮಾಡಿದೆಯೋ ಅದೇ ರೀತಿಯಾಗಿ ಇವರನ್ನು ಕೂಡ ನೀನು ಮಾಡು, ಇವರಿಗೂ ಕೂಡ ಮೊಯ್ ತೀರಿಸು. ಏನಂತ ಆ ಸಂದರ್ಭದಲ್ಲಿ ಕೀಶೋನ್ ಹಳ್ಳದ ಬಳಿಯಲ್ಲಿ
ಸೀಸೇರ ಮತ್ತು ಯಾಬೀನ್ ಅಂತ. ಸೀಸೇರ ಅಂದರೆ ಸೇನಾಧಿಪತಿಯೊಬ್ಬನು ಮತ್ತು ಯಾಬೀನ್ ಎಂಬ ಅರಸನು. ಇವರಿಬ್ಬರು ಇಸ್ರಾಯೇಲ್ ವಿರುದ್ಧವಾಗಿ ಯುದ್ಧಕ್ಕೆ ಬಂದಾಗ ದೆಬೋರಾ, ಬಾರಕ್ ಎಂಬಂಥ ಇಬ್ಬರು ಪ್ರವಾದಿ ಅಥವಾ ಸಹಾಯಕ, ಇವರಿಬ್ಬರು ಕೂಡ ನ್ಯಾಯಾಧಿಪತಿ, ಇವರಿಬ್ಬರು ಕೂಡ ಇಸ್ರಾಯೇಲರ ಪರವಾಗಿ ನಿಂತು ಈ ಸೀಸೇರ ಮತ್ತು ಯಾಬೀನ್ ಅವರ ಮೇಲೆ ಜಯವನ್ನು ತಂದರು. ಆ ರೀತಿಯಾಗಿ ದೇವರೇ ಮಾಡು ಎಂಬುದಾಗಿ. ಅಥವಾ ಮುಂದೆ ಓದುವಾಗ 11ನೇ ವಚನದಲ್ಲಿ ಓರೇಬ್, ಜೇಬ್ ಎಂಬವರ ಗತಿಯು ಇವರ ಶ್ರೀಮಂತರಿಗೂ ಸಂಭವಿಸಲಿ. ಓರೇಬ್, ಜೇಬ್ ಎಂಬುದಾಗಿ ಇಬ್ಬರು ಮಿದ್ಯಾನರ ಒಂದು ನಾಯಕರು, ಲೀಡರ್ಸ್ ಆಫ್ ಮಿಡಿಯನೈಟ್ಸ್, ಮಿದ್ಯಾನರ ನಾಯಕರಿದ್ದರು. ಮತ್ತು ಅದೇ ಸಂದರ್ಭದಲ್ಲಿ ಜೇಬಾ, ಚೆಲ್ಮುನ್ನ ಎಂಬಂಥ ಪ್ರಭುಗಳು, ಅರಸರು, ಅವರು ಕೂಡ ಇದ್ದರು. ಅವರ ಮೇಲೆ ಜಯವನ್ನು ಗಿದ್ಯೋನನ ಮುಖಾಂತರವಾಗಿ ದೇವರು ಕೊಟ್ಟನು. ಆ ರೀತಿಯಾಗಿ ಇವರಿಗೆ ಮಾಡು ಎಂಬುದಾಗಿ ಪ್ರಾರ್ಥನೆ ಮಾಡಿ 13ನೇ ವಚನದಲ್ಲಿ ನನ್ನ ದೇವರೇ, ನನ್ನ ದೇವರೇ, ಯಾವ ರೀತಿಯಾಗಿ ದಾವೀದನು ಕೂಡ ನನ್ನ ದೇವರೇ ಎಂಬುದಾಗಿ ಸ್ವಂತ ಪರ್ಸ್ನಲ್ ಆಗಿ ವೈಯಕ್ತಿಕವಾಗಿ ದೇವರನ್ನು ತನ್ನ ದೇವರನ್ನಾಗಿ ಮಾಡಿಕೊಂಡು, ಅದರಿಂದನೇ ಬರೋದು ಶಕ್ತಿ, ಅದರಿಂದನೇ ಅದೇ ಅಸ್ತಿವಾರ. When a person makes God his own God, that's the foundation of spirituality. ಆತ್ಮಿಕತ್ವದ ಅಸ್ತಿವಾರ ಒಬ್ಬ ವ್ಯಕ್ತಿ ದೇವರನ್ನು ತನ್ನ ದೇವರನ್ನಾಗಿ ಮಾಡಿಕೊಳ್ಳೋದು. ಓ ದೇವರೇ ಎಂಬುದಾಗಿ, ಅಥವಾ ದೇವರು ಎಂಬಾತನನ್ನು ನನ್ನ ದೇವರು ಎಂಬುದಾಗಿ ಮಾಡಿಕೊಳ್ಳುವಾಗ ಅದು ದೇವರ, ಅದು ಯಾವ ರೀತಿಯಾಗಿ ಒಂದು ಸ್ವಿಚ್ನಲ್ಲಿ ಒಂದು ವಿದ್ಯುತ್ ಶಕ್ತಿಯಲ್ಲಿ ನಾವು ಕನೆಕ್ಟ್ ಮಾಡಿಕೊಂಡ ಹಾಗೆ ದೇವರೊಂದಿಗೆ, ದೇವರ ಶಕ್ತಿಯೊಂದಿಗೆ, ದೇವರ ಪ್ರೀತಿಯೊಂದಿಗೆ, ದೇವರ ಮಾರ್ಗದೊಂದಿಗೆ ನಾವು ಸಂಪರ್ಕ ಇಟ್ಟುಕೊಂಡ ಹಾಗೆ ಇದು. ನನ್ನ ದೇವರೇ ಅವರನ್ನು ಈ ರೀತಿಯಾಗಿ ಮಾಡು, ಆ ರೀತಿಯಾಗಿ ಮಾಡಂತ ದೇವರಿಗೇ ಒಂದು ರೀತಿಯಿಂದ ಸಲಹೆ ಕೊಡ್ತಿದ್ದಾನೆ ಆಸಾಫನು. ಆ ರೀತಿಯಾಗೆಲ್ಲ ಮಾಡಲಿಕ್ಕೆ ಕಾರಣ ಏನು, ಯಾಕೆ ಈ ರೀತಿಯಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಎಂಬುದಾಗಿ ನೋಡುವಾಗ 16ನೇ ವಚನದಲ್ಲಿ ಕಾರಣ ಸ್ಪಷ್ಟಪಡಿಸ್ತಾನೆ. ಅದೇನಂತ ಹೇಳಿದರೆ, ಯೆಹೋವನೇ, ಆಗ ಅವರು ನಿನ್ನ ಹೆಸರನ್ನು ಕೇಳಿಕೊಂಡು ಬಂದಾರು. ನಿನ್ನನ್ನು ತಿಳ್ಕೊಳ್ತಾರೆ, ನಿನ್ನ ಹೆಸರು ಗೊತ್ತಾಗ್ತದೆ, ನಿನ್ನ ಕಡೆಗೆ ಬರ್ತಾರೆ. 18ನೇ ವಚನ, ಕೀರ್ತನೆ 83:18, ಆಗ ಯೆಹೋವ ನಾಮದಿಂದ ಪ್ರಸಿದ್ಧನಾದ ನೀನೊಬ್ಬನೇ ಅಂದರೆ ಕ್ರಿಸ್ತನ ಒಂದು ಛಾಯೆ, ಕ್ರಿಸ್ತನ ಒಂದು ರೂಪ. ಪ್ರಸಿದ್ಧನಾದ ನೀನೊಬ್ಬನೇ ಭೂಲೋಕದಲ್ಲೆಲ್ಲ ಸರ್ವೋನ್ನತನೆಂದು ಗ್ರಹಿಸುವರು. ಹೌದು, ಫಿಲಿಪ್ಪಿ 2ನೇ ಅಧ್ಯಾಯ 9-10 ವಚನದಲ್ಲಿ ಯೇಸು ಕ್ರಿಸ್ತನ ಹೆಸರಿಗೆ ಪ್ರತಿ ಮೊಣಕಾಲು, ಭೂಲೋಕದವರೆಲ್ಲರೂ, ಪರಲೋಕ, ಭೂಲೋಕದ ಕೆಳಗೆ ಅಧೋಲೋಕ, ಪಾತಾಳ, ಎಲ್ಲರೂ ಕೂಡ ನೀನೊಬ್ಬನೇ ಯೇಸುವನ್ನೇ ಕರ್ತನೆಂದು ಅರಿಕೆ ಮಾಡ್ತಾರೆ ಎಂಬುದಾಗಿ. ಅಂಥ ಒಂದು ಬಯಕೆ, ಪ್ರಾರ್ಥನೆ ಆಸಾಫನಿಗೂ ಇತ್ತು. ಅದನ್ನೇ ಪ್ರಾರ್ಥನೆಯಾಗಿ ಮಾಡ್ತಾನೆ. ಅಂದರೆ ಏನಾದರೂ ಒಂದು ವೇಳೆ ಕೆಟ್ಟದಂದರೆ ಹಾನಿಯಾದರೂ, ತೀರ್ಪಾದರೂ ಅವ್ರು ನಿನ್ನನ್ನು ಕಂಡುಕೊಳ್ಬೇಕು ಎಂಬುದು. ಹೌದು, ಆಶ್ಚರ್ಯವಲ್ಲವೇ? ಮುಯಿ ತೀರಿಸ್ಬೇಕೆಂಬುದಾಗಲ್ಲ, ದೇವರನ್ನು ತಿಳ್ಕೋಬೇಕು ಎಂಬುದು ಆಸಾಫನ ಉದ್ದೇಶ, ಪ್ರಾರ್ಥನೆ ಆಗಿತ್ತು. ಕೀರ್ತನೆ 83ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.